ಡಿಸೆಂಬರ್ ಟೈಮ್ ಬಾಂಬ್ ಫಿಕ್ಸ್. ಅಸಲಿ ಆಟಕ್ಕೆ ಇಳಿದ್ರ ಡಿಕೆ ಬ್ರದರ್ಸ್. ಡಿಕೆ ಸಹೋದರರ ಆಟಕ್ಕೆ ಸಿಎಂ ಸಿದ್ದರಾಮಯ್ಯ ರಿವರ್ಸ್. ಜನರ ಆಶೀರ್ವಾದ ಇರುವ ತನಕ ಬಜೆಟ್ ಅನ್ನ ಮಂಡಿಸ್ತೀನಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ನಿನ್ನೆಷ್ಟೇ 17ನೇ ಬಜೆಟ್ ಮಂಡಿಸುವುದಾಗಿ ಸಿದ್ದರಾಮಯ್ಯನವರು ಹೇಳಿದರು. ಈ ನಡುವೆ ಫುಲ್ ಟರ್ಮ್ ಸಿಎಂ ಚರ್ಚೆ ಅನವಶ್ಯಕ ಅನ್ನುವಂಥ ಸಂದೇಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ನಾ ಕೊಡೆ ನೀ ಬಿಡೆ ಅನ್ನುವಂಥ ಮೆಗಾ ವಾರ್ ಈಗ ಶುರುವಾಗ್ತಾ ಇದೆ. ಇದ್ಯಾವುದಕ್ಕೂ ಕೂಡ ಈಗ ಬ್ರೇಕ್ ಹಾಕುವಂಥ ಕೆಲಸವನ್ನು ಹೈಕಮಾಂಡ್ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಅವರೇ ಬ್ರೇಕ್ ಹಾಕೊಂಡು ಬಿಹಾರದ ಚುನಾವಣೆಯಲ್ಲಿ ಕೂತಿದ್ದಾರೆ. ಸೊ ಹಾಗಾಗಿ ಯಾವುದು ಬ್ರೇಕ್ ಹಾಕೋ ಪರಿಸ್ಥಿತಿಯಲ್ಲೇ ಇಲ್ಲ ಅವರು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರವೀಶ್, ನಿಜಕ್ಕೂ ಕೂಡ ಈಗ ನಾ ಕೊಡೆ ನೀ ಬಿಡೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇಬ್ರು ಇದ್ದಾರೋ ಅಥವಾ ಹೈಕಮಾಂಡೇ ಈಗ ನೀವೇನಾದರೂ ಮಾಡ್ಕೊಳ್ರಪ್ಪ ನಾವು ನಿಮ್ಮ ಹತ್ರ ಬರೋ ಪರಿಸ್ಥಿತಿಯಲ್ಲೇ ನಾವು ಇಲ್ವಾ ಅಂತ ಅವ್ರು ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇದ್ದಾರೋ? ಅರುಣ್, ಖಂಡಿತವಾಗಿ ಕೂಡ ಕೆಲವೊಂದ್ಸಲಿ ರಾಜಕಾರಣದಲ್ಲಿ ಫೈರ್ ಪ್ಲೇಗಿಂತ ಫ್ಲವರ್ ಪ್ಲೇ ಒಂದು ರೀತಿಯಲ್ಲಿ ಸಕ್ಸಸ್ ಆಗುವಂಥದ್ದು ಕೂಡ ನಾವು ಕಂಡಿದ್ದೇವೆ. ಅದು ಸಾಕಷ್ಟು ಬಾರಿ ಆಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಇಲ್ಲಿ ನಾವು ಹಂಗೆ ಒಂದು ರೀತಿಯಲ್ಲಿ ಹಂಗೆ ಮಾಡಿಬಿಡ್ತೀವಿ, ಬೇರೆ ಏನೋ ಆಗ್ಬಿಡುತ್ತೆ ಅಂದರೆ ಒಂದು ರೀತಿಯಲ್ಲಿ ಬೆಂಕಿಯನ್ನು ಉಗುಳಿದಂಥ ರಾಜಕಾರಣಿಗಳು ಕೂಡ ಒಂದು ರೀತಿಯಲ್ಲಿ ಮಕಾಡೆ ಮಲಗಿದ್ದಂಥ ಘಟನಾವಳಿಗಳು, ಉದಾಹರಣೆಗಳು ಕೂಡ ದೇಶದ ರಾಜಕಾರಣದಲ್ಲಿದೆ. ಇನ್ನೊಂದು ಕಡೆ ರಾಜಸ್ಥಾನವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕಡೆ ತನಕವೂ ಕೂಡ ಅದನ್ನು ಸಾಲ್ವ್ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ಸಚಿನ್ ಪೈಲಟ್ ಮತ್ತು ಗೆಹ್ಲೋಟ್ ನಡುವಿನ ಒಂದು ಅಧಿಕಾರದ ವಾರನ್ನ. ಹಾಗೆ ಕರ್ನಾಟಕದ ವಿಚಾರದಲ್ಲಿ ಆ ರೀತಿ ಇಲ್ಲ. ಅಂದರೆ ಇಬ್ಬರು ನಾಯಕರು ಕೂಡ ಬೇಕಾಗಿದ್ದಾರೆ. ಹಾಗಾಗಿ ಏನೇ ಮಾಡಿದ್ರು ಕೂಡ ಒಂದು ರೀತಿಯಲ್ಲಿ ಸಂಧಾನವಾಗಿ ಬಗೆಹರಿಸಬೇಕು, ಇಬ್ಬರು ಕೂಡ ಒಪ್ಕೊಳ್ಬೇಕು ಅನ್ನೋದು ಕಾಂಗ್ರೆಸ್ನ ಹೈಕಮಾಂಡ್ನ ತಲೆಯಲ್ಲಿರ್ತಕ್ಕಂಥದ್ದು. ಆ ಕಾರಣಗಳಿಗೋಸ್ಕರವಾಗಿ ಇದು ಡಿಲೇ ಆಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಇಷ್ಟು ದಿನ ಎಲ್ಲ ಒಂದ್ ಕಡೆ ಸಾಫ್ಟ್ ಆಗಿ ಪಕ್ಷನಿಷ್ಠೆ, ತಾಳ್ಮೆ, ಬೇರೆ ಬೇರೆ ರೀತಿಯ ಮಾತುಗಳನ್ನ ಇದೇ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು. ಈಗಲೂ ಕೂಡ ಹೇಳ್ತಾರೆ. ಆದ್ರೆ ಆ ಒಂದು ಅಗ್ರೆಸಿವ್ ಮೂಡ್ಗೆ ಹೋಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಇದೆ. ಇವಾಗ್ಲೂ ಕೂಡ ಪವರ್ ಶೇರ್ ಒಪ್ಕೊಂಡಿದ್ದಾರೆ. ಆ ಪವರ್ ಶೇರ್ ಮಾತುಕತೆ ಆಗಿತ್ತು ಅನ್ನೋದನ್ನ ಬಿಂಬಿಸೋಕ್ ಹೊರಟಿದ್ದಾರೆ. ಜೊತೆಗೆ ಅದೇ ಬಗೆಹರಿಬೇಕು ಅಂತ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಅದೇ ವಾದ, ಮತ್ತೆ ಹೊರಗಡೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಅದೇ ವಾದವನ್ನು ಮುಂದಿಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಅದಕ್ಕೆ ಚೆಕ್ ಮೇಟ್ ಕೊಡುವಂತ ಕೆಲಸವನ್ನ ಕಳೆದ ಒಂದು ವಾರದಿಂದ ಶುರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಡಿಸೆಂಬರ್ನಲ್ಲಿ ಅಂದ್ರೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಒಟ್ಟಿಗೆ ಸೇರ್ತಾರೆ. ಆ ಸಂದರ್ಭದಲ್ಲೇ ಡಿಸೈಡ್ ಆಗ್ಬೇಕು, ಅಂದ್ರೆ ಕೊಡ್ತೀವಿ ಅಥವಾ ಕೊಡಲ್ಲ ಅಥವಾ ಏನ್ ಮಾಡ್ತೀವಿ ಅನ್ನೋದನ್ನ ಡಿಸೈಡ್ ಮಾಡಿ ಅಂತ ಕೂಡ ಒತ್ತಡ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಏನಾದ್ರೂ ಡಿಸೆಂಬರ್ನಲ್ಲೇ ಒಂದು ಟೈಮ್ ಬಾಂಬ್ ಏನಾದ್ರು ಫಿಕ್ಸ್ ಆಗುತ್ತಾ, ಅಂದ್ರೆ ಸಂಕ್ರಾಂತಿ ಬಳಿಕ ಪುನರ್ರಚನೆ ಅಥವಾ ಸಂಕ್ರಾಂತಿ ಬಳಿಕ ಪವರ್ ಶೇರ್ ಅಥವಾ ಏನೂ ಇರೋದಿಲ್ಲ ಯಥಾಸ್ಥಿತಿ, ಈ ರೀತಿಯ ಒಂದು ತೀರ್ಮಾನ ಡಿಸೆಂಬರ್ನ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಆಗುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.